ಒಂದು ಹಳ್ಳಿ. ಅಲ್ಲಿ ಸೂರ್ಯಾಸ್ತದ ನಂತರ ಯಾರೂ ಮನೆಯ ಹೊರಗೆ ಬರೋದಿಲ್ಲ. ಒಂದು ಬಂಗಲೆ. ಅದರ ಬಾಗಿಲು ಪ್ರತಿಯೊಂದು ಅಮಾವಾಸ್ಯೆಯ ರಾತ್ರಿ ತಾನಾಗಿಯೇ ತೆರೆಯುತ್ತದೆ. ಮತ್ತು 5 ಸ್ನೇಹಿತರು ತಮ್ಮ ಜೀವನದ ಅತಿ ದೊಡ್ಡ ತಪ್ಪು ಮಾಡಲು ಹೊರಟಿದ್ದಾರೆ. ವೃದ್ಧನ ಎಚ್ಚರಿಕೆಯನ್ನು ಲೆಕ್ಕಿಸದೆ ಮಯೂರ್ ಮತ್ತು ಅವನ ಸ್ನೇಹಿತರು ತಮ್ಮ ಕಾರಿನಲ್ಲಿ ಮುಂದೆ ಸಾಗುತ್ತಾರೆ. ಸಂಜೆ ಕತ್ತಲಾಗುತ್ತಿತ್ತು. ಮಂಜು ರಸ್ತೆ ತುಂಬಾ ಆವರಿಸಿತ್ತು. ಹಠಾತ್ ಸ್ವಾಗತ ಕಾಳೆಹಳ್ಳಿ ಎಂದು ಬರೆದಿದ್ದ ಹಳೆಯ ಫಲಕ ಕಾಣುತ್ತದೆ. ಆ ಫಲಕದ ಮೇಲೆ ಕೆಂಪು ಬಣ್ಣದಲ್ಲಿ ಯಾರೋ ಬರೆದಿದ್ದರು, ಹಿಂತಿರುಗಿ, ಇನ್ನೂ ಸಮಯ ಇದೆ. ಪಲ್ಲವಿ: ಮಯೂರ್, ನನಗೇನೋ ವಿಚಿತ್ರ ಅನ್ಸುತ್ತಿದೆ. ಮಯೂರ್: ಭಯಪಡಬೇಡ, ನಾವು ಎಲ್ಲರೂ ಜೊತೆಯಲ್ಲಿದ್ದೇವೆ. ಹಳ್ಳಿಯೊಳಗೆ ಪ್ರವೇಶಿಸುತ್ತಿದ್ದಂತೆ ಎಲ್ಲ ಮನೆಗಳ ಬಾಗಿಲುಗಳು ಮುಚ್ಚಿದ್ದವು. ಯಾರೂ ರಸ್ತೆಯಲ್ಲಿ ಕಾಣಿಸುತ್ತಿರಲಿಲ್ಲ. ಒಬ್ಬ ಚಿಕ್ಕ ಹುಡುಗ ದೂರದಿಂದ ಅವರನ್ನು ನೋಡುತ್ತಿದ್ದ. ಅವರು ಅವನ ಬಳಿ ಹೋಗುತ್ತಿದ್ದಂತೆ ಅವನು ಓಡಿ ಹೋದ. ರೋಹನ್: ಇಲ್ಲಿ ಎಲ್ಲರೂ ನಮ್ಮನ್ನು ನೋಡಿದರೆ ಏಕೆ ಹೆದರುತ್ತಿದ್ದಾರೆ? ಒಂದು ಹಳೆಯ ಟೀ ಅಂಗಡಿ ಮಾತ್ರ ತೆರೆದಿತ್ತು. ಅಂಗಡಿಯ ಮಾಲೀಕ ಮೌನವಾಗಿ ಚಹಾ ಕೊಟ್ಟನು. ಕರಣ್: ಅಣ್ಣ, ಈ ಹಳ್ಳಿಯಲ್ಲಿ ಭೂತ ಬಂಗಲೆ ಇದೆಯಂತೆ? ಆ ಪ್ರಶ್ನೆ ಕೇಳುತ್ತಿದ್ದಂತೆಯೇ ಅಂಗಡಿಯಲ್ಲಿದ್ದ ಎಲ್ಲರೂ ಮೌನರಾದರು. ಒಬ್ಬ ವೃದ್ಧ ಎದ್ದುದು ನಿಂತ. ವೃದ್ಧ: ಆ ಹೆಸರನ್ನು ಇಲ್ಲಿ ಜೋರಾಗಿ ಹೇಳಬೇಡಿ. ವೃದ್ಧ ನಿಧಾನವಾಗಿ ಮಾತನಾಡಲು ಆರಂಭಿಸಿದ. ವೃದ್ಧ: 10 ವರ್ಷಗಳ ಹಿಂದೆ 5 ಕಾಲೇಜು ವಿದ್ಯಾರ್ಥಿಗಳು ಆ ಬಂಗಲೆಗೆ ಹೋದರು. ಬೆಳಿಗ್ಗೆ ಅವರ ಕಾರು ಮಾತ್ರ ಸಿಕ್ಕಿತು. ಆದರೆ ಅವರಲ್ಲಿ ಒಬ್ಬರೂ ಸಿಗಲಿಲ್ಲ. ಹಠಾತ್ ಅಂಗಡಿಯ ವಿದ್ಯುತ್ ಹೋಗುತ್ತದೆ. ಇಡೀ ಅಂಗಡಿ ಕತ್ತಲೆಯಾಗುತ್ತದೆ. ಹೊರಗಿನಿಂದ ಒಬ್ಬ ಮಹಿಳೆಯ ನಗು ಕೇಳಿಸುತ್ತದೆ. ವಿದ್ಯುತ್ ಬಂದ ನಂತರ ಒಬ್ಬ 12 ವರ್ಷದ ಹುಡುಗ ಅವರ ಮಾಜಿನ ಬಳಿ ಬರುತ್ತಾನೆ. ಚೋಟು: ನೀವು ಭೂತ ಬಂಗಲೆಗೆ ಹೋಗ್ತೀರಾ? ಮಯೂರ್: ಹೌದು. ಚೋಟು: ಹೋಗ್ಬೇಡಿ ಅಣ್ಣ, ನನ್ನ ಅಣ್ಣ ಕೂಡ ಹೋಗಿದ್ದ, ಇನ್ನೂ ವಾಪಸ್ ಬಂದಿಲ್ಲ ಎಂದು ಹೇಳಿ ಅಳುತ್ತಾ ಓಡಿ ಹೋಗುತ್ತಾನೆ.